ಅವರಿಗೆ ಒಂದು ಮತ್ತೊಂದು ಕೂಗು ಕೇಳಬೇಕಂದ್ರೆ 20 MP ಆಯ್ಕೆ ಆಗಿಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರ ಕಳ್ಕೊಳ್ತಾರೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿಲ್ಲ, ಪಂಗಡಗಳು ಸಾಕಷ್ಟಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಒಂದು ಗುಂಪು, ಆಮೇಲೆ ಸಿದ್ದರಾಮಯ್ಯ ಒಂದು ಗುಂಪು, ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು, ಈ ರೀತಿ ಗುಂಪಿದೆ. ಹಿಂದೆ ನೀವು ಬಹುಶಃ ನೋಡಿದ್ರೆ 3-4 ತಿಂಗಳ ಹಿಂದೆ ದಲಿತ ಸಿ ಎಮ್ ಆಗಬೇಕು ಅನ್ನುವಂಥ ಒಂದು ಕೂಗೆಪ್ಸಿತು, ದಲಿತ ಸಿ ಎಮ್ ಆಗಬೇಕಂತೇಳಿ. ಮತ್ತೊಂದು ಕೂಗಿತ್ತು 4 DCMಗಳಾಗಬೇಕು ಅನ್ನುವಂಥದ್ದು. ಇದು ಹಾಗೇ ನಡೀತದೆ. ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸರ್ಕಾರದ ಅಸ್ತಿತ್ವ ಕ್ವಶನ್ ಮಾಡುವಂಥದ್ದು ನಡೀತಿದೆ. ನಿನ್ನೆ ಗುಬ್ಬಿ ಶಾಸಕರು ಅವರು ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವಂಥದ್ದು. ನಾನು ಹೇಳ್ತೀನಿ, ಹಿಂದೆ 2019ರಲ್ಲಿ ಬಹುಶಃ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೇ ಅವತ್ತು ಹಿಂದೊಮ್ಮೆ ಯಾವಾಗ 2014ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವತ್ತು ಅತಿ ಹೆಚ್ಚಿನ ಸೀಟುಗಳು BJP ಬಂದವು ಲೋಕಸಭಾ. ಅವತ್ತೇನಾದ್ರು ರಾಜೀನಾಮೆ ಕೊಟ್ರು? ಕೊಡಲಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರು? ಅಸೆಂಬ್ಲಿಯಲ್ಲಿ ಚುನಾವಣೆ ಏನು ರಿಸಲ್ಟ್ ಇತ್ತು, ವ್ಯತಿರಿಕ್ತವಾದಂಥ ರಿಸಲ್ಟು 2014ರಲ್ಲಿ ಅವತ್ತು ಬಂದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ, ಯಾರು ರಾಜೀನಾಮೆ ಕೊಡ್ರಿ ಅಂತೂ ಕೇಳಿಲ್ಲ. ಹೀಗಾಗಿ ಇದರ ಉದ್ದೇಶ ಅಂದರೆ, ಗುಬ್ಬಿ ಶಾಸಕರ ಹಿನ್ನೆಲೆ ಉದ್ದೇಶ ಅಂತಂದರೆ ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾಗ್ತದೆ, ಅವ್ರು ಹೋಗಲೇಬೇಕಾಗ್ತದೆ ಅನ್ನುವಂಥದ್ದು ಒಂದು ಸಿಗ್ನಲ್ ಇದು. ಅದು ಇಲೆಕ್ಷನ್ ಸೋತಾರೋ ಗೆದ್ದವರೋ ಆ ಪ್ರಶ್ನೆ ಅಲ್ಲ. ಅಲ್ಲೇನು ಒಳತಂತ್ರಗಳು ನಡೆದವಲ್ಲ ಕಾಂಗ್ರೆಸ್ನಲ್ಲಿ, ಅದರ ಒಂದು ಅಂಗವಾಗಿ ಗುಬ್ಬಿ ಶಾಸಕರ ಈ ಒಂದು ಸ್ಟೇಟ್ಮೆಂಟು ಪೂರಕವಾಗಿದೆ. ಹಾಗಾಗಿ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಅಂತೂ ಇರೋದೇ ಇಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅವ್ರು ಕಾಂಗ್ರೆಸ್ನವರು ಈಗಾಗಲೇ ಇದ್ರ ಬಗ್ಗೆ ಕುತಂತ್ರ ಎಲ್ಲ ಸ್ಟಡಿ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಮೇಲೆ ಅದು ಯಾವ ಹಂತಕ್ಕೆ ಹೋಗ್ತದೋ ಹೇಳಕ್ಕೆ ಬರೋದು. ಅಂದರೆ ಈಗ BJP ಅವರು ಏನಾದರೂ MLAಗಳನ್ನ ಇದು ಮಾಡ್ತಾರೆ ಅಲ್ಲ, ನಾನು ಹೇಳ್ತೀನಿ, ಈಗ ಕಾಂಗ್ರೆಸ್ಸಿನ ಶಾಸಕರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಟ್ಟಿಗೆ ಹೋದಾಗ ಇನ್ನು ಅವ್ರಿಗೆ ಆಪರೇಷನ್ನು ಮತ್ತೊಂದು ಮಾಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರೇ ಕಾಂಗ್ರೆಸ್ ಸರ್ಕಾರವನ್ನು ಕೊಲ್ಯಾಪ್ಸ್ ಮಾಡ್ತಾರೆ. 50 ಕೋಟಿ ರೂಪಾಯಿ ಆಫರ್ ಕೊಡ್ತಿದ್ದಾರೆ. 50 ಕೋಟಿ ಆಫರ್ ಮಾಡಿದರೆ ಅದು ಓಪನ್ ಆಗಿ ನಿಂತು ಹೇಳಿ, ಯಾರಾದರೂ ಸುಮ್ಮನೆ ಅಲ್ಲಿ ಸುದ್ದಿಗಳನ್ನು ಮಾಡುವಂಥದ್ದು, ಈ ರೀತಿ ಸುಳ್ಳು ಸುದ್ದಿಗಳ ಹಬ್ಸು ಮುಖಾಂತರ ಒಂದು ಪಕ್ಷಕ್ಕೆ ಮತ್ತೊಂದಕ್ಕೆ ಇವತ್ತು ಒಂದು ರೀತಿ ಡ್ಯಾಮೇಜ್ ಮಾಡುವಂಥದ್ದು ಇದು ಹೇಳಿಕೆಗಳದಲ್ಲ. ಅದು ಸಿದ್ದರಾಮಯ್ಯ ಹೇಳಿ, ಹಂಗಾರೆ ಯಾರಿಗೆ 50 ಕೋಟಿ ಕೊಡಕ್ಕೆ ಬಂದಿದ್ದರು, ಯಾರವರು ಹೆಸರು ಹೇಳಿ. ಮೊನ್ನೆ ಶ್ಯಾಮನೂರು ಶಿವಶಂಕರ್ ಹೇಳಿದರು, ಹೌದಪ್ಪ ನಮ್ಮ ರಾಜ್ಯಸಭೆಗೆ ಮತ ಕೇಳಕ್ಕೆ ಬಂದಿದ್ದರು, ನಮಗೇನು ಹಣ ಆಫರ್ ಮಾಡೇ ಇಲ್ಲ ಅವರು BJP ಅವರು. ಅವ್ರಿಗೆ ಎಲ್ಲ ಮತ ಕೇಳಕ್ಕೆ ಎಲ್ಲರಿಗೆ ಹಾಕ್ತಿದೆ, ನನ್ನ ಕಡೆ ಯಾರು ರೊಕ್ಕ ಕೊಡೋಕೆ ಬಂದೇ ಇಲ್ಲ ಅಂತ ಹೇಳಿದರು. DK ಶಿವಕುಮಾರ್ ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಶ್ಯಾಮನೂರು ಹೇಳ್ತಾರಂತಂದರೆ ಎಷ್ಟು ಹಸಿ ಸುಳ್ಳುಗಳನ್ನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಅಂದರೆ ಒಂದು ರೀತಿ ಇಲೆಕ್ಷನ್ದಲ್ಲಿ ಅವ್ರ ಹೆದರಿಕೆ ಸ್ಟಾರ್ಟ್ ಆಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವಾತಾವರಣ ಇದೆ. ಅದಕ್ಕಾಗಿ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಬೇಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಅವರೆಲ್ಲ ಮಾಡ್ತಾರೆ. ಈಗ BJP ಜೊತೆ ಇನ್ನೊಂದು ನೆಕ್ಸ್ಟ್ ಪಟ್ಟಿ ಅದರಲ್ಲಿ ನಿಮ್ಮ ಹೆಸರು ಇರ್ತದಂತ ಇದು ಅಲ್ಲ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನನಗೆ ಹೋಪ್ಸ್ ಇದೆ ಮತ್ತು ಮೇಲಿಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಟಿದ್ದೀನಿ. ಬಹುಶಃ ಇವತ್ತು ಮತ್ತೊಂದು ಪಟ್ಟಿ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಕೆಲವೊಂದು ಕ್ಷೇತ್ರದಿರ್ಬೋದು, ಬೆಳಗಾವಿ ಏನು ಕಗ್ಗಂಟಿಲ್ಲ. ಇವತ್ತು ಅಲ್ಲಿ ಯಾವುದು ಎಲ್ಲ ನಾಯಕರ ಜೊತೆ ಮಾತಾಡಿದ್ದೀನಿ, ಎಲ್ಲವನ್ನು ವಿಶ್ವಾಸ ತೊಗೊಂಡಿದ್ದೀನಿ. ಮತ್ತು ನಾಗರಿಕರು ಅಲ್ಲಿದ್ದಂಥ ನಾನ್ ಪೊಲಿಟಿಕಲ್ ನಾಗರಿಕರು ಸಹಿತ ನಾನು ಬೇರೆ ಬೇರೆ ಹಂತದಲ್ಲಿ ಫೋನ್ ಮಾಡ್ತಾರೆ, ಇಲ್ಲ ಜಗದೀಶ್ ಶೆಟ್ಟರೆ ಆದಷ್ಟು ಬೇಗನೆ ಬನ್ನಿ, ಇಲ್ಲಿ ಚುನಾವಣೆ ನಿಲ್ಲಿ ಅನ್ನುವಂಥ ಆಹ್ವಾನ ಅಲ್ಲಿಯ ಎಲ್ಲ ನಾಗರಿಕರು ಕೊಡ್ತಾ ಇದ್ದಾರೆ. ಸರ್, ಲಿಂಗಾಯತ ಶ್ರೀಗಳು ಅಖಾಡಕ್ಕೆ ಬರ್ತಾರೆ, ಧಾರವಾಡ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ ಸರ್ ಸ್ವಾಮೀಜಿ. ಅಲ್ಲ, ನನಗೆ ಮಾಹಿತಿ ಈ ಒಂದು ಮಾಧ್ಯಮದಲ್ಲಿ ಬರುವಂಥ ಸುದ್ದಿಗಳ ಮೇಲೆ ನೋಡಿದೆ. ಅವ್ರಿಗೇನು ನಿಲ್ಬೇಕಂತ ಇತ್ತು, ನಿಲ್ಬಾರ್ದಂತೂ ನನಗೆ ಅದು ಮಾಹಿತಿ ಇಲ್ಲ. ನಮ್ಮ ಗ್ಯಾರಂಟಿಗಳನ್ನೇ ಕದ್ದು ಇಲ್ಲ ಅಂತಂದರೆ ಮೋದಿ ಗ್ಯಾರಂಟಿ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯ. ನೋಡ್ರಿ, ಅವ್ರಿಗೆ ನಾವೊಂದು ಹೇಳ್ತೀನಿ, ಈ ಗ್ಯಾರಂಟಿಗಳಿಂದ ಎಷ್ಟು ಪ್ರಯೋಜನ ಆಗಿದೆ ಅನ್ನುವಂಥದ್ದು ಚುನಾವಣೆಯಲ್ಲಿ ಗೊತ್ತಾಗ್ತದೆ. ಮತ್ತು 100ಕ್ಕೆ 100ರಷ್ಟು ಅದು ಅನುಷ್ಠಾನವೂ ಆಗಿಲ್ಲ ಅನ್ನುವಂಥದ್ದು ಕಂಪ್ಲೇಂಟ್ಸು ಇದ್ದಾವೆ. ಮತ್ತು ಇವತ್ತಿನ ಚುನಾವಣೆ, ಲೋಕಸಭಾ ಚುನಾವಣೆ, ಮೋದಿಯವರ ನಾಯಕತ್ವ, ಭಾರತೀಯ ಜನತಾ ಪಾರ್ಟಿ ನಾಯಕತ್ವದ ಚುನಾವಣೆ. ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಹೆಬ್ಬಯಕೆ ಇರುವಂಥದ್ದು ಇಡೀ ದೇಶದ 100 ಕೋಟಿ ಜನರ ಒಂದು
ಕನಸಿದೆ, ಅದನ್ನು ನನಸು ಮಾಡುವಂಥ ಇಲೆಕ್ಷನ್. ಕರ್ನಾಟಕದಲ್ಲಿ ಸಹಿತ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದಾಗೂ ಸಹಿತ ಇವತ್ತು ಜನ ಮಾತುಗಳು ದೇಶಕ್ಕೆ ಮೋದಿ ಬೇಕು, ದೇಶಕ್ಕೆ ಮೋದಿ ಬೇಕು ಅನ್ನುವಂಥ ಕಾರಣದ ಮೇಲೆ ಇವತ್ತು ಮತ್ತೊಂದು ಗ್ಯಾರಂಟಿ ಮತ್ತೊಂದು ಯಾವುದು ಅವು ಅದನ್ನು ನೋಡಿ ಇವತ್ತು ಓಟ್ ಹಾಕೋದಿಲ್ಲ. ಇದು ಲೋಕಸಭಾ ಚುನಾವಣೆ, ದೇಶದ ಚುನಾವಣೆ, ದೇಶ ಉಳಿಸುವಂಥ ಚುನಾವಣೆ. ಆ ಹಿನ್ನೆಲೆಯಲ್ಲಿ ಮೋದಿಯವರಿಗೆ ಹಾಗೆ ಇದು ಮಾಡ್ತಾರೆ. ಇದರ ಪರಿಣಾಮ ಯಾವುದು ಆಗೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಸರ್, ಲೋಕಸಭಾ ಚುನಾವಣೆಯಲ್ಲಿ ಹಿಂದೆಂದೂ ಕೊಟ್ಟಿದ್ದಿಲ್ಲ ಟಿಕೆಟ್ನ, 6 ಮಂದಿಗೆ ಕೊಟ್ಟಿದ್ದಾರೆ ಸರ್. ಏನು ಗೃಹಲಕ್ಷ್ಮಿ, ಆಮೇಲೆ ಗೃಹ ಜ್ಯೋತಿ, ಈ ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ಇದು ಆಗುತ್ತಾ ಸರ್? ನೋಡ್ರಿ, ಅದ್ರದ್ದು ಏನೂ ಪರಿಣಾಮ ಆಗೋದಿಲ್ಲ. ಹೀಗಾಗಿ ಹಿಂದೆ ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ರು, ಈಗ ಅದನ್ನು ಬಹುಶಃ ಕಾಂಪನ್ಸೇಟ್ ಮಾಡಲಿಕ್ಕೆ ಒಂದೇನೋ ಪ್ರಯತ್ನ ನಡೀತಿದೆ. ಇವತ್ತು ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ ಕೆಲಸ ಇವತ್ತು ಕಾನೂನು ಮುಖಾಂತರ ಯಾರ್ದಾದ್ರು ಆಗಿದ್ದರೆ ಅದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ. ಇನ್ನು ನೆಕ್ಸ್ಟ್ ಬರುವಂಥ ಚುನಾವಣೆ 2028ರಲ್ಲಿ ಮುಂದೆ ಚುನಾವಣೆ ಬರ್ತವೆ. ಅದರಲ್ಲಿ ಫಸ್ಟ್ ಟೈಮ್ ಭಾಳ ವರ್ಷದ ಕೂಗಿತ್ತು, ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಯಾಕೆ ಅದಕ್ಕೆ ಅನುಷ್ಠಾನ ಮಾಡಲಿಲ್ಲ ಕಾನೂನನ್ನು. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಯಾಕೆ ಅನುಷ್ಠಾನ ಆಯಿತು? ನೆಕ್ಸ್ಟ್ ಚುನಾವಣೆಯಲ್ಲಿ ಮಹಿಳೆಯರಿಗೆ 33% ಏನು ರಿಸರ್ವೇಷನ್ ಇದೆ, ಕಾನೂನು ಆಗಿದೆ, ಈಗಾಗಲೇ ಸಂವಿಧಾನ ಬದಲಾವಣೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಇವತ್ತು ಏನಾದರೂ ಆಗಿದೆ ಓವರಾಲ್ ಜನರಲ್, ಅದು ಭಾರತೀಯ ಜನತಾ ಪಾರ್ಟಿಯಿಂದ ನರೇಂದ್ರ ಮೋದಿ. ಥ್ಯಾಂಕ್ ಯು ಸರ್. ಮಾತಾಡಿ ಸರ್. ಇಲ್ಲ, ಡಿಲಿಮಿಟೇಷನ್ ಸರ್, ಇದು ಇನ್ನೂ 2 ಎಲೆಕ್ಷನ್, ಇದು ಒಂದು ನೆಕ್ಸ್ಟ್ ಇಲ್ಲ, ಈಗ ಮೋಸ್ಟ್ಲಿ ಇನ್ನೊಂದು 2 ವರ್ಷ ಡಿಲಿಮಿಟೇಷನ್ ಕಮಿಟಿ ಆಗಲೇಬೇಕು. ಡಿಲಿಮಿಟೇಷನ್ ಕಮಿಟಿ 5 ಎಲೆಕ್ಷನ್ ಒಮ್ಮೆ ಡಿಲಿಮಿಟೇಷನ್ ಆಯ್ತು. 25 ವರ್ಷ ಆತಲ್ಲ ಈಗ ಇಲ್ಲ ಸರ್, ಆಗಿದ್ರಿ 2025 ಹಂಗಾರೆ 2028 ನಂತರ ಅಲ್ಲಲ್ಲ ಡಿಲಿಮಿಟೇಷನ್ ಆಗ್ಬೋದು. ಬಟ್ ಮೀಸಲಾತಿ 2028 ನಂತರ 33 ಎಲೆಕ್ಷನ್ಗೆ ಕನ್ಸಿಡರ್ ಆಗ್ತದೆ ಸರ್. ಮತ್ತೆ 33 ಅಲ್ಲ, ನನಗೆ ಮೀಸಲಾತಿ ಈ ಡಿಲಿಮಿಟೇಷನ್ 33 ಆಗ್ಬೋದು. ಬಟ್ ಈಗೇನು ರಿಸರ್ವ್ ಅದ ಕ್ಷೇತ್ರ ಅಲ್ಲಿ ಕೊಡ್ಬೇಕಾಗತ್ತೆ ಮಹಿಳೆಯರಿಗೆ. ಈಗ ಏನು ಈಗ ನಮಗೀಗ ಇದರಲ್ಲಿ ಬೇರೆ ಇಲೆಕ್ಷನ್ವಲ್ಲ, ಅಲ್ಲಿ ಈಗ 14 ಸೀಟ್ ಅಸೆಂಬ್ಲಿಯಲ್ಲಿ 14 ST ಅದಾವ ಅಂತ ಹೇಳಿ, ಅದರಲ್ಲಿ ಮಹಿಳೆಯರಿಗೆ ಎಷ್ಟು ಕೊಡ್ತಾರೆ ಆ ಥರ. ಟೋಟಲಿ 33% ಮಾಡಂಗಿಲ್ಲ ಸರ್. ಹಂಗೆ ಎಷ್ಟು 14 ಏನಿದೆ ಅದರಲ್ಲಿ ಡಿವೈಡ್ ಅಷ್ಟೇ ಸರ್. ಹೌದು, ಅದರಲ್ಲಿ ಡಿವೈಡ್ ಮಾಡ್ತಾರೆ. ಅದರಲ್ಲೇ ಅಲ್ಲೊಂದು ST ಒಂದು ST ಮುಂದೆ ಡಿಲಿಮಿಟೇಷನ್ ಆದಾಗ ಅಸೆಂಬ್ಲಿ ಕ್ಷೇತ್ರ ಜಾಸ್ತಿ ಆಗ್ತವೆ. ಈಗ ಹೊಸ ಪಾರ್ಲಿಮೆಂಟ್ ಅದಲ್ಲ, ಅದು 900 ಸೀಟ್ ಕವರ್ ಆಗುವಂಥ ಪಾರ್ಲಿಮೆಂಟ್ ಇದೆ. ಒಂದು ನನಗೆ ಅರ್ಥ ಆಗಿಲ್ಲ, ಈ ನಮ್ಮಲ್ಲಿ 8ಕ್ಕೆ 1 ಸರ್, ಒಂದು ಲೋಕಸಭೆ. ಈಗ ಆಂಧ್ರಕ್ಕೆ ಹೋದರೆ 7 ವಿಧಾನಸಭಾ ಕ್ಷೇತ್ರಕ್ಕೆ 1 MP. ಕೆಲವೊಂದು ರಾಜ್ಯಗಳಲ್ಲಿ ಅದು ಇದು ಜನಸಂಖ್ಯೆ ಎರಡೂ ಕನ್ಸಿಡರ್ ಮಾಡ್ತಾರೆ. ಅದ್ರ ಮೇಲೆ ನಮ್ಮಲ್ಲಿಂದ ಕಾಮನ್ ಆಗಿ 8 ಕ್ಷೇತ್ರಗಳು ಅಲ್ಲಿ ಬದಲಿ ಆಗಿರ್ಬೋದು. ಗೋವಾದಲ್ಲಿ ಬೇರೆ ಆಕತಿ. ಅಂದರೆ ಈ ಗುಡ್ಡಗಾಡು ಪ್ರದೇಶ ಇರ್ತಾವಲ್ಲ, ಏನೇ ದೊಡ್ಡದಿರ್ತಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.